ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ಅಂದ್ಕೊಂಡಿದ್ದೆ ಯಾವಾಗ ಸಿದ್ದರಾಮಯ್ಯನವರ ಕಾರಿಗೆ ಬೆಕ್ಕು ಅಡ್ಡ ಬಂತು ಆಗ್ಲೇ ಅಂದ್ಕೊಂಡಿದ್ದೆ ಇವತ್ತು ಬಜೆಟ್ ಮುಂಡಾ ಮುಚ್ಚಿ ಹೋಗುತ್ತೆ ಅಂತ. ಯಾವಾಗ ಸಿಎಂ ಸಿದ್ದರಾಮಯ್ಯನವರು ವೀಲ್ ಚೇರ್ ಮೇಲೆ ಕೂತ್ಕೊಂಡು ಬಜೆಟ್ ಸೂಟ್ ಕೇಸನ್ನು ಜಮೀರ್ ಅಹಮದ್ ಖಾನ್ ಅವರ ಕೈಗೆ ಕೊಟ್ಟಿದ್ರು ಆಗ್ಲೇ ಅಂದ್ಕೊಂಡಿದ್ದೆ ಬಜೆಟ್ ಮುಂಡಾ ಮುಚ್ಚಿ ಹೋಯ್ತು ಅಂತ. ಅಂದ್ಕೊಂಡಿದ್ದೆ ಯಾವಾಗ ಸಿದ್ದರಾಮಯ್ಯನವರು 16ನೇ ಬಜೆಟ್ ಅನ್ನ ಶುಕ್ರವಾರದ ದಿನವೇ ಮಂಡಿಸೋಕೆ ಬಂದ್ರೋ ಆಗ್ಲೇ ಅಂದ್ಕೊಂಡಿದ್ದೆ ಈ ಸಲದ ಬಜೆಟ್ ಮುಂಡಾ ಮುಚ್ಚಿ ಹೋಯ್ತು ಅಂತ. ನಾನು ಅಂದ್ಕೊಂಡಿದ್ದೆ ಯಾವಾಗ ಸಿಎಂ ಸಾಹೇಬ್ರು ಪಕ್ಕದಲ್ಲಿ ಜಮೀರ್ ಸಾಹೇಬ್ರನ್ನ ಇಟ್ಕೊಂಡು ರಂಜಾನ್ ದಿನವೇ ನಿಸ್ಸರ್ ಅಹಮದ್ ಅವರ ಕವಿತೆಯನ್ನ ತೊದಲ್ತಾ ಓದಿದ್ರು ಆಗ್ಲೇ ಅಂದ್ಕೊಂಡಿದ್ದೆ ಈ ಸಲದ ಬಜೆಟ್ ಮುಂಡಾ ಮುಚ್ಚಿ ಹೋಯ್ತು ಅಂತ. ಕೊನೆಗೆ ಬಜೆಟ್ ಮುಂಡಾ ಮುಚ್ಚಿ ಹೋಯ್ತು ಬಿಡಿ. ಹಿಂದೂಗಳ ಕೈಗೆ ಚಿಪ್ಪು ಕೊಟ್ಟು ರಂಜಾನ್ಗೆ ಬಾಂಧವರಿಗೆ ಸಾಲ ಮಾಡಿಯಾದ್ರೂ ಬಿರಿಯಾನಿ ಹಾಕಿಸ್ತೀನಿ ಅನ್ನಂಗಿತ್ತು ಈ ಸಲದ ನಮ್ಮ ಸಿದ್ದರಾಮಯ್ಯನವರ ಬಜೆಟ್. ಇದು ಕರ್ನಾಟಕ ಸರ್ಕಾರದ ಬಜೆಟು ಅಥವಾ ಮುಸ್ಲಿಂ ಲೀಗ್ ಬಜೆಟು ಅನ್ನೋದೇ ಲಾಸ್ಟ್ವರೆಗೂ ಗೊತ್ತಾಗ್ಲಿಲ್ಲ ನೋಡಿ. ಇಡೀ ಬಜೆಟ್ನ ಹೈಲೈಟ್ಸ್ ಹೆಂಗಿದೆ ನೋಡಿ. ಕೇಂದ್ರ ಸರ್ಕಾರ ಅನುದಾನ ಕೊಟ್ರೆ, ಕೇಂದ್ರ ಸರ್ಕಾರ ಸಹಾಯಧನ ಕೊಟ್ರೆ, ಕೇಂದ್ರ ಸರ್ಕಾರ ಸಹಾಯ ಮಾಡಿದ್ರೆ, ಕೇಂದ್ರ ಸರ್ಕಾರದ ಅಡಿಯಲ್ಲಿ ಬಂದ್ರೆ, ಕೇಂದ್ರ ಸರ್ಕಾರ ಒಪ್ಪಿದ್ರೆ, ಈ ತರಹದ ಒಂದೊಂದು ಅಫಿಡವಿಟ್ ಇಟ್ಕೊಂಡು ಇಡೀ ಬಜೆಟೇ ಮುಗಿಸ್ಬಿಟ್ರು. ಆದರೆ ಬಾಂಧವರಿಗೆ ಕೊಡುವಾಗ ಮಾತ್ರ ಯಾರ ಒಪ್ಪಿಗೆಯೂ ಬೇಡ, ಯಾರ ಅನುದಾನವೂ ಬೇಡ, ಸಾಲ ಮಾಡಿ ಆದರೂ ಕೊಡ್ತೀನಿ ಅನ್ನೋ ಹಾಗಿತ್ತು ನಮ್ಮ ಸಿದ್ದರಾಮಯ್ಯನವರ ಬಜೆಟ್ ಭಾಷಣ. ಫಸ್ಟ್ ಆಫ್ ಆಲ್ ನಮ್ಮ ಸಿದ್ದರಾಮಯ್ಯನವರು ತಮ್ಮ ಹಳೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಾನೆ ಇನ್ನೂ ಕೊಟ್ಟಿಲ್ಲ. ಇನ್ನು ಹೊಸದಾದ್ರೂ ಕೂಡ ನಮ್ಮವರಿಗೆ ಏನು ಕೊಡ್ತಾರೆ ಹೇಳಿ? ಅರ್ಥ ಇದು ಕೊಡಬೇಕಾದದ್ದನ್ನು ಕೊಡೋದರ ಜೊತೆಗೆ ಇವೆಲ್ಲ ನಮ್ಮ ಸ್ಕ್ರೀನ್ ಮೇಲೆ ಒಂದು ಗ್ರಾಫಿಕ್ ಬರ್ತಾ ಇದೆ. ಸಮಾಜ ಕಲ್ಯಾಣ ಇಲಾಖೆಯ ಬೇರೆ ಬೇರೆ ನಿಗಮಗಳಿಗೆ ಸರ್ಕಾರನೇ ಘೋಷಣೆ ಮಾಡಿದ್ದು. ಅಂಬೇಡ್ಕರ್ ಅಭಿವೃದ್ಧಿ ನಿಗಮ 100 ಕೋಟಿ ಕೊಡ್ತೀವಿ ಅಂದರು, ಕೊಟ್ಟಿರೋದೆಷ್ಟು 25 ಕೋಟಿ. ತಾಂಡ ಅಭಿವೃದ್ಧಿ ನಿಗಮ 60 ಕೋಟಿ ಕೊಡ್ತೀನಿ ಅಂದ್ರು, ಕೊಟ್ಟಿದ್ದು 15 ಕೋಟಿ. ಚರ್ಮ ಕೈಗಾರಿಕಾ ನಿಗಮ ಲಿಡ್ಕರ್ 35 ಕೋಟಿ ಕೊಡ್ತೀನಿ ಅಂದಿದ್ದು, ಕೊಟ್ಟಿದ್ದು 8 ಕೋಟಿ 75 ಲಕ್ಷ. ಇದು ಬಾಬು ಜಗಜೀವನರಾವ್ ಚರ್ಮ ಕೈಗಾರಿಕಾ ಅಭಿವೃದ್ಧಿ ನಿಗಮ. ಕರ್ನಾಟಕ ರಾಜ್ಯ ಸಫಾಯಿ ಕರ್ಮಚಾರಿಗಳ ಆಯೋಗ 3 ಕೋಟಿ 75 ಲಕ್ಷ ಘೋಷಣೆ ಆಗಿದ್ದು, 3 ಕೋಟಿ 75 ಲಕ್ಷ ಬಿಡುಗಡೆ ಆಗಿದೆ. ಖರ್ಚಾಗಿರೋದು 1 ಕೋಟಿ 76 ಲಕ್ಷ. ಸಫಾಯಿ ಕರ್ಮಚಾರಿ ನಿಗಮ 25 ಕೋಟಿ ಘೋಷಣೆ ಮಾಡಿದ್ದು, ಕೊಟ್ಟಿದ್ದ 6 ಕೋಟಿ 25 ಲಕ್ಷ. ಅನುಸೂಚಿತ ಜಾತಿ ಮತ್ತು ಅನುಸೂಚಿತ ಬುಡಕಟ್ಟುಗಳ ಆಯೋಗ 3 ಕೋಟಿ 78 ಲಕ್ಷ ಘೋಷಣೆಯಾಗಿದ್ದು, ಬಿಡುಗಡೆಯಾಗಿದ್ದಷ್ಟೇ, ಖರ್ಚಾಗಿದ್ದು 2 ಕೋಟಿ 33. ಬೋವಿಯಾಗಿ ಅಭಿವೃದ್ಧಿ ನಿಗಮ 55 ಕೋಟಿ ಘೋಷಣೆ ಮಾಡಿದ್ದು, ಕೊಟ್ಟಿದ್ದು 13 ಕೋಟಿ 75 ಲಕ್ಷ. ಆದಿಜಾಂಬವ ಅಭಿವೃದ್ಧಿ ನಿಗಮ 50 ಕೋಟಿ ಘೋಷಣೆ ಮಾಡಿದ್ದು, 12.5 ಕೋಟಿ ಕೊಟ್ಟಿದ್ದು. ಅಂದರೆ ಟೋಟಲ್ ಈ ರೀತಿಯಾಗಿ ಮಾಡಿದ ಘೋಷಣೆಗಳು 332 ಕೋಟಿ 53 ಲಕ್ಷ. ಕೊಟ್ಟಿರುವ ದುಡ್ಡು 88 ಕೋಟಿ 78 ಲಕ್ಷ. ಖರ್ಚಾಗಿದ್ದು 85 ಕೋಟಿ 35 ಲಕ್ಷ. ಈ ಕತ್ರಿ ಯಾಕೆ ಆಡಿಸಲಾಯಿತು ಅಂತ ಅಭಿವೃದ್ಧಿ ನಿಗಮ ದಲಿತರಿಗೆ ಹೋಗಬೇಕಾಗಿದ್ದ ದುಡ್ಡು. ಇನ್ನು ಯಾವ ನಂಬಿಕೆ ಇಟ್ಕೊಂಡು ಬಜೆಟ್ ಕೇಳೋದು ಅಂತ ಸುಮ್ಮನೆ ಇದ್ದೆ. ಆದರೆ ಸಿದ್ದರಾಮಯ್ಯನವರು ಜಮೀರಣ್ಣನ ಕಡೆಯವರಿಗೆ ಮಾತ್ರ ಕೈ ಬಿಡಲಿಲ್ಲ ನೋಡಿ. ಸೊ ನಾನಿವಾಗ ಸಿದ್ದರಾಮಯ್ಯ ಸಾಹೇಬ್ರು ಬಾಂಧವರಿಗೆ ಏನೇನು ಕೊಟ್ಟರು ಅನ್ನೋದನ್ನು ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊಳ್ಳಿ. ಮೊದಲನೆಯದು, ಶಿಕ್ಷಣ ಇಲಾಖೆಯಲ್ಲಿ ಅತಿ ಹೆಚ್ಚು ದಾಖಲಾತಿ ಇರುವಂಥ ಆಯ್ದ 100 ಉರ್ದು ಮಾಧ್ಯಮದ ಶಾಲೆಗಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಮಾದರಿಯಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿ ಕಲಿಕಾ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕೆ ಮೌಲಾನಾ ಆಜಾದ್ ಪಬ್ಲಿಕ್ ಶಾಲೆಗಳನ್ನಾಗಿ ಉನ್ನತೀಕರಣ. ಒಟ್ಟಾರೆ 400 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಗೆ ಅನುಷ್ಠಾನ. ಈ ವರ್ಷ 100 ಕೋಟಿ ರೂಪಾಯಿ ಈಗಾಗಲೇ ಒದಗಿಸಲಾಗಿದೆ. ಅಬ್ಬಬ್ಬಾ, ಲಾಟ್ರಿ. ಅಲ್ಲಿ ನೋಡಿದೆ ಲಕ್ಷ್ಮಕ್ಕನ ಮರಾಠಿ ಪ್ರೇಮ, ಇಲ್ಲಿ ಸಿದ್ದರಾಮಯ್ಯನವರ ಉರ್ದು ಪ್ರೇಮ. ಕನ್ನಡ ಏನ್ರಯ್ಯ ಅನ್ಯಾಯ ಮಾಡಿತ್ತು? ಇದೇ ದುಡ್ಡನ್ನ ಕನ್ನಡ ಶಾಲೆಗೆ ಕೊಟ್ಟಿದ್ರೆ ಬಾಗಿಲು ಮುಚ್ಚುತ್ತಿರುವಂತಹ ಎಷ್ಟೋ ಕನ್ನಡ ಶಾಲೆಯಾದ್ರೂ ಉದ್ಧಾರ ಆಗ್ತಾ ಇರಲಿಲ್ವಾ?
ಇದನ್ನೆಲ್ಲ ಕೇಳೋಕೆ ಯಾವ ಕನ್ನಡ ಹೋರಾಟಗಾರರು ಇಲ್ವಾದ್ರ? ಬಿಡಿ, ನಮ್ಮ ಹಣೆ ಬರಹ. ಎರಡನೆಯದು, 2023-24ನೇ ಸಾಲಿನಲ್ಲಿ ಪದವಿ ಪೂರ್ವ ತರಗತಿಗಳನ್ನು ಪ್ರಾರಂಭಿಸಲಾಗಿರುವಂಥ 62 ಅಲ್ಪಸಂಖ್ಯಾತರ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ವಾಣಿಜ್ಯ ವಿಭಾಗದ ಪ್ರಾರಂಭ. ಪಾಪ ನಮ್ಮ ಸರ್ಕಾರಿ ಶಾಲೆಯ ಶಿಕ್ಷಕರಿಗೆ ಟೈಮ್ ಟು ಟೈಮ್ ಸಂಬಳ ಕೊಡೋದಕ್ಕೆ ಆಗಲ್ಲ, ಅಂಥದ್ರಲ್ಲಿ ಇದು ಬೇರೆ. ಇದು ಹೆಂಗಾಯ್ತಂದ್ರೆ, ನಮ್ಮವರಿಗೆ ತಿನ್ನೋಕೆ ಗಂಜಿ ಇಲ್ಲ, ಅವರಿಗೆ ಮಾತ್ರ ಬಿರಿಯಾನಿ ಊಟ. ಏನು ಬಜೆಟ್ ಸಿದ್ದರಾಮಯ್ಯನವರೇ? ಜಮೀರಣ್ಣ ನಮ್ಮವರು ಅನಕ್ಷರಸ್ಥರು ಅಂದಿದ್ದನ್ನ ಸಿದ್ದರಾಮಯ್ಯವರು ಬಹಳ ಸೀರಿಯಸ್ ಆಗಿ ತಗೊಂಡಂಗಿದೆ. ಇನ್ನು ನೆಕ್ಸ್ಟ್, ಮುಖ್ಯಮಂತ್ರಿಗಳ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ 1000 ಕೋಟಿ ರೂಪಾಯಿ ಕ್ರಿಯಾ ಯೋಜನೆಯನ್ನು ತಯಾರಿಸಲಾಗಿದೆ. ಕಾಮಗಾರಿಗಳನ್ನು 2025-26ನೇ ಸಾಲಿನಲ್ಲಿ ಅನುಷ್ಠಾನ ಮಾಡಲಾಗುವುದು. ಮದ್ರಾಸಗಳಲ್ಲಿ ಧಾರ್ಮಿಕ ಶಿಕ್ಷಣದೊಂದಿಗೆ ಔಪಚಾರಿಕ ಶಿಕ್ಷಣವನ್ನು ನೀಡಲು ಕಂಪ್ಯೂಟರ್, ಸ್ಮಾರ್ಟ್ ಬೋರ್ಡ್ ಇತ್ಯಾದಿ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಿ ಈ ವಿದ್ಯಾರ್ಥಿಗಳು NIOS ಮೂಲಕ SSLC ಪರೀಕ್ಷೆ ಬರೆಯಲು ಅವಕಾಶವಾಗುವಂತೆ ಸಜ್ಜುಗೊಳಿಸುವುದು. ಅಬ್ಬಬ್ಬಾ, ಹೊಟ್ಟೆಗೆ ಹಿಟ್ಟಿಲ್ಲದೆ ಇದ್ರೂ ಕೂಡ ಬಾಂಧವರಿಗೆ ಮಾತ್ರ ಮಲ್ಲಿಗೆ ಹೂ. ಇನ್ನು ನೆಕ್ಸ್ಟ್, ಕರ್ನಾಟಕ ಅಲ್ಪಸಂಖ್ಯಾತ ಅಭಿವೃದ್ಧಿ ನಿಗಮದ ವತಿಯಿಂದ ಯುವಕ ಯುವತಿಯರಿಗೆ ನವೋದ್ಯಮಗಳನ್ನು ಪ್ರಾರಂಭಿಸಲು ಉತ್ತೇಜನ ನೀಡಲಾಗುವುದು. ವಕ್ಫ್ ಸಂಸ್ಥೆಗಳ ದುರಸ್ತಿ, ಜೀರ್ಣೋದ್ಧಾರ ಮತ್ತು ಕಬರಸ್ಥಾನಗಳಲ್ಲಿ ಮೂಲ ಸೌಕರ್ಯಕ್ಕಾಗಿ ಹಾಗೆ ಆಸ್ತಿಗಳ ಸಂರಕ್ಷಣೆಗಾಗಿ 150 ಕೋಟಿ ರೂಪಾಯಿ ಘೋಷಣೆ. ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ನಿಲಯಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ವೃತ್ತಿ ಮಾರ್ಗದರ್ಶನಕ್ಕೆ ಅಂದರೆ ಕೆರಿಯರ್ ಗೈಡೆನ್ಸ್ ತರಬೇತಿ. ಶಿಕ್ಷಣದಿಂದ ವಂಚಿತರಾಗ್ತಾ ಇರುವಂಥ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬೆಂಗಳೂರಿನ ಹಜ್ ಭವನದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಪ್ರಾದೇಶಿಕ ಕೇಂದ್ರ ತೆರೆದು ವಿವಿಧ ಪದವಿ, ಸ್ನಾತಕೋತ್ತರ ಪದವಿ ಶಿಕ್ಷಣ. ಅಲ್ಪಸಂಖ್ಯಾತರ 169 ವಸತಿ ಶಾಲೆ ಕಾಲೇಜುಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂಥ 25,000 ವಿದ್ಯಾರ್ಥಿನಿಯರಿಗೆ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ. ಆರ್ಥಿಕವಾಗಿ ಹಿಂದುಳಿದಿರುವಂಥ ಅಲ್ಪಸಂಖ್ಯಾತ ಸಮುದಾಯದವರ ಸರಳ ವಿವಾಹ ಪ್ರೋತ್ಸಾಹ ನೀಡಲಿಕ್ಕೆ ಸ್ವಯಂ ಸೇವಾ ಸಂಸ್ಥೆಗಳ ಮೂಲಕ ನಡೆಯುವಂಥ ಸಮೂಹ ವಿವಾಹಗಳ ವೆಚ್ಚಗಳಿಗಾಗಿ ಪ್ರತಿ ಜೋಡಿಗೆ 50,000 ರೂಪಾಯಿ ನೀಡಲಾಗುವುದು. ಹಜ್ ಯಾತ್ರಿಕರು ಹಾಗೂ ಅವರ ಸಂಬಂಧಿಕರಿಗೆ ಅಗತ್ಯ ಸೌಲಭ್ಯ ಮತ್ತು ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಬೆಂಗಳೂರಿನ ಹಜ್ ಭವನದಲ್ಲಿ ಹೆಚ್ಚುವರಿ ಕಟ್ಟಡ ನಿರ್ಮಾಣ. ಇದು ಬಹಳ ಚೆನ್ನಾಗಿದೆ ಸಿದ್ದರಾಮಯ್ಯನವರೇ. ಅವರು ಮಾತ್ರ ಸ್ವಯಂ ರಕ್ಷಣಾ ಕೌಶಲ್ಯ ತರಬೇತಿ ಪಡೆದು ಸುರಕ್ಷಿತವಾಗಿರಲಿ, ನಮ್ಮವರು ಯಾವುದೇ ತರಬೇತಿ ಇಲ್ಲದೆ ಲವ್ ಜಿಹಾದಿಗೆ ಬಲಿಯಾಗಲಿ. ಬಹಳ ಚೆನ್ನಾಗಿದೆ ನಿಮ್ಮ ಯೋಜನೆ. ಬಜೆಟ್ನಲ್ಲಿ ಮುಸ್ಲಿಮರಿಗೆ ಧರ್ಮಾಧಾರಿತ ಮೀಸಲಾತಿಯನ್ನು ನೀಡೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಸಂಪೂರ್ಣ ವಿರುದ್ಧ. ಇದನ್ನು ನೋಡಿದರೆ ಸಿದ್ದರಾಮಯ್ಯನವರಿಗೆ ಬಾಬಾ ಸಾಹೇಬ್ರ ಮೇಲೆ ಎಷ್ಟು ದ್ವೇಷವಿದೆ ಅನ್ನೋದು ಅರ್ಥ ಆಗುತ್ತೆ. ಹಾಗೆ ನಮ್ಮ DK ಶಿವಕುಮಾರ್ ಅವರು ಇಷ್ಟೆಲ್ಲ ಕೇಳಿದ ಮೇಲೂ ಅದು ಹೆಂಗೆ ಸುಮ್ಮನಿದ್ದಾರೆ ಅಂತ ಅರ್ಥ ಆಗ್ತಿಲ್ಲಪ್ಪ. ಇತ್ತೀಚೆಗೆ ಐ ಆಮ್ ಹಿಂದೂ ಅಂತ ಬಿಲ್ಡಪ್ ತಗೊಂಡವರಿಗೆ ಹಿಂದೂಗಳಿಗೆ ಸಿದ್ದರಾಮಯ್ಯನವರ ಬಜೆಟ್ನಲ್ಲಿ ಆದಂಥ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಿಲ್ಲ ಯಾಕೆ? ಬ್ರದರ್ಸ್ ನೊಂದ್ಕೊಳ್ತಾರಂತನ DK ಶಿವಕುಮಾರ್ ಸಾಹೇಬ್ರೆ. ಒಟ್ಟಿನಲ್ಲಿ ಎಲ್ಲ ಬೂಟಾಟಿಕೆ ಅನ್ನೋದು ಗೊತ್ತಾಯ್ತು ಬಿಡಿ. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ, ಹಿಂದೂ ದೇವಸ್ಥಾನಗಳ ದುಡ್ಡು ಮುಸ್ಲಿಮರಿಗೆ ಬಿರಿಯಾನಿ. ಉದಯವಾಯಿತು ನಮ್ಮ ಚೆಲುವ ಕನ್ನಡ ನಾಡು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.